ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೂ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ನೀವೇ ನೋಡ್ತಾ ಇದ್ದೀರಾ, ನಾನು ಎಲ್ಲಿದ್ದೀನಿ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಒನ್ ಆಫ್ ದ ಫೇಮಸ್ ಶೋರೂಮ್ ಅಂತಾನೆ ಹೇಳ್ಬೋದು, 123 ಕಾರ್ಸ್ ಅಂತ. ಏನಿಗೆ ಈ ಶೋರೂಮ್ ಅಷ್ಟು ಫೇಮಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಮಾಡಿ ಪ್ರೈಸಿಂಗ್ ಅಲ್ಲಿ ಕಾರ್ಸ್ ನ ಸೆಲ್ ಮಾಡ್ತಾರೆ. ಅದಕ್ಕೆ ಈ ಒಂದು ಶೋರೂಮ್ಗೆ ನಂಬರ್ ಆಫ್ ಕಸ್ಟಮರ್ಸ್ ಕೂಡ ಅಷ್ಟೇ ಜಾಸ್ತಿ ಇರ್ತಾರೆ. ಸೊ ಇಲ್ಲಿಗೆ ನಾನು ಬಂದಿರೋದು ಒಂದೇ ಒಂದು ಉದ್ದೇಶ ಏನಂದ್ರೆ, ಈ ಒಂದು ಕ್ರಿಸ್ಮಸ್ ಹಬ್ಬ ಹಾಗೂ ಒಂದು ಇಯರ್ ಎಂಡ್ ಇರೋದ್ರಿಂದ ಕ್ಲೋಸಿಂಗ್ ಸೇಲ್ಸ್ ನಡೀತಾ ಇದೆ, ಹಾಗೂ ಒಂದು ಆಫರ್ಸ್ ಕೂಡ ನಡೀತಾ ಇದೆ. ಆ ಆಫರ್ಸ್ ಏನೇನು ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಫರ್ಸ್ ಏನೇನು ಅಂದ್ರೆ, ನಂಬರ್ 1 ಏನು ಅಂತ ಕೇಳಿದ್ರೆ, ಮಾರ್ಕೆಟ್ ಅಲ್ಲಿ ಯಾರು ಕೂಡ ಕೊಡದೇ ಇರಬಾರ್ದು ಅಂತ ರೇಟ್ಗೆ ಕಾರ್ಗಳು ಈ ಒಂದು ಶೋರೂಮ್ ಅಲ್ಲಿ ನಿಮಗ್ ಸಿಗೋವಂಥದ್ದು. ಆಫರ್ ನಂಬರ್ 2 ಏನು ಅಂತ ಹೇಳಿದ್ರೆ, ಫೆಬ್ರವರಿ 14 ಒಳಗಡೆ ನೀವೇನಾದ್ರೂ ಈ ಒಂದು ಶೋರೂಮ್ ಅಲ್ಲಿ ಕಾರ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಗೋವಾ ಟ್ರಿಪ್ ಫ್ರೀ ಆಗಿ ಸಿಗೋವಂಥದ್ದು, ಅದು ಫ್ಲೈಟ್ ಅಲ್ಲಿ. ಆಫರ್ ನಂಬರ್ 3 ಏನಂದ್ರು ಅಂತ ಏನಾದ್ರು ನೀವು ಕೇಳಿದ್ರೆ, ಫೆಬ್ರವರಿ 14 ಒಳಗಡೆ ಇಬ್ರು ಕಸ್ಟಮರ್ಸ್ ಗೆ ಒಂದು ಸ್ಮಾರ್ಟ್ ಫೋನ್ ಸಿಗೋವಂಥದ್ದು. ಹಾಗೆ ಆಫರ್ ನಂಬರ್ 4 ಏನು ಅಂತ ಕೇಳಿದ್ರೆ, 15 ಜನಕ್ಕೆ ಸ್ಮಾರ್ಟ್ ವಾಚ್ ಫ್ರೀ ಆಗಿ ಸಿಗೋವಂಥದ್ದು. ಸೊ ಮತ್ತೇನು ತಡ ಮಾಡ್ತೀರಾ, ಆದಷ್ಟು ಬೇಗ 123 ಕಾರ್ಸ್ ನ ವಿಸಿಟ್ ಮಾಡಿ, ಹಾಗೆ ಈ ಒಂದು ಆಫರ್ಸ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ನಾನ್ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ, ಐ ಕ್ಯಾನ್ ಅಶ್ಯೂರ್ ದಟ್ ಇಲ್ಲಿ ಒಂದು ಶೋರೂಮ್ ಕೊಡ್ತಾ ಇರೋ ಪ್ರೈಸ್ ಗೆ ಯಾವ ಒಂದು ಶೋರೂಮ್ ಕೂಡ ಕಾರ್ಗಳನ್ನ ನಿಮ್ಗೆ ಡೆಲಿವರಿ ಮಾಡಲ್ಲ ಅಂತಾನೆ ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ, ಹಾಗೆ ಆಫರ್ಸ್ ನಿಮ್ಗೆ ಹೇಗ್ ವರ್ಕ್ ಆಗುತ್ತೆ ಅಂತ ಈ ಒಂದು ಶೋರೂಮ್ ಓನರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾರೆ. ಬನ್ನಿ. ಹಲೋ ಸರ್. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಹೇಗ್ ನಡೀತಾ ಇದೆ ಸರ್ ವರ್ಕ್ ಎಲ್ಲ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. 123 ಕಾರ್ಸ್ಗೆ ಸುಸ್ವಾಗತ ಸರ್. ಎಲ್ಲ ಕಸ್ಟಮರ್ಗಳಿಗೂ ತುಂಬ ಹೃದಯ ಧನ್ಯವಾದಗಳು ಸಪೋರ್ಟ್ ಮಾಡಿದ್ದಕ್ಕೆ. ಎಲ್ಲ ವಿಡಿಯೋಗಳಿಗೂ ತುಂಬಾ ಚೆನ್ನಾಗಿ ಸಪೋರ್ಟ್ ಬರ್ತಾ ಇದೆ ಸರ್. ಇಲ್ಲಿ ಚಿಕ್ಕಬಿದ್ರಕಲ್ ಮೆಟ್ರೋ ಇಂದ 1.5 ಕಿಲೋಮೀಟರ್ ತಿಪ್ಪೇನಹಳ್ಳಿ ಅಂತ ಬರುತ್ತೆ ಸರ್. ಅಲ್ಲಿ ನಮ್ದು ಶೋರೂಮ್ ಲೊಕೇಟ್ ಆಗಿದೆ. ನಮ್ದು ಈ ಸರಿ ಏನು ಅಂದ್ರೆ, ಫೆಬ್ರವರಿ 14ನೇ ತಾರೀಕು ತನಕ ಯಾರೇ ಕಾರ್ ತಗೊಂಡ್ರು ಅವ್ರಿಗೆ ಲಕ್ಕಿ ಡಿಪ್ ಆಫರ್ ಅಂತ ಕೊಡ್ತಾ ಇದೀವಿ ಸರ್. 3 ಜನಕ್ಕೆ ಗೋವಾ ಟ್ರಿಪ್ ವಿತ್ ಫ್ಲೈಟ್, ಇಬ್ಬರಿಗೆ ಸ್ಮಾರ್ಟ್ ಫೋನ್ಸ್, 15 ಜನಕ್ಕೆ ಸ್ಮಾರ್ಟ್ ವಾಚಸ್ ಕೊಡ್ತಾ ಇದೀವಿ ಸರ್. ಲಕ್ಕಿ ಡಿಪ್ ತರ ಮಾಡ್ತೀವಿ. ಆ ಲಕ್ಕಿ ಡಿಪ್ಗೂ ವಿಡಿಯೋ ಕೊಡ್ತೀನಿ ಪ್ರತಿಯೊಂದು. ಬನ್ನಿ, ಗಾಡಿಗಳು ತಗೊಳ್ಳಿ. ಗಾಡಿ ಪ್ರೈಸ್ಗಳನ್ನು ನೀವು ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಪ್ರೈಸ್ಗಳು ಚೆನ್ನಾಗಿ ಕೊಡ್ತಾ ಇದೀವಿ. ಲೋನು ಅಷ್ಟೇನೆ, ನಿಮ್ಗೆ 24 ಅವರ್ಸ್ ಒಳಗಡೆ ಲೋನ್ ಮಾಡಿಸ್ಕೊಡ್ತಾ ಇದೀವಿ. 80 to 90 to 100% ವರೆಗೂ ಲೋನ್ ಮಾಡ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಪ್ರೊಫೈಲ್ ಚೆನ್ನಾಗಿದ್ರೆ 100% ವರೆಗೂ ಲೋನ್ ಮಾಡ್ಕೊಡ್ತೀವಿ. 24 ಅವರ್ಸ್ ಒಳಗಡೆ ಲೋನ್ ಮಾಡಿ ಗಾಡಿ ಡೆಲಿವರಿ ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಓಕೆ. ಸರ್, ನಮ್ಮ ಒಂದು ಸ್ನೇಹಿತರಿಗೆ ನೀವೇನು ಅಶ್ಯೂರೆನ್ಸ್ ಕೊಡ್ತೀರಾ ಸರ್, ಬೈ ಚಾನ್ಸ್ ಈ ಶೋರೂಮ್ ವಿಸಿಟ್ ಮಾಡಿದ್ರೆ? ಅದು ಸರ್ ಟ್ರಸ್ಟ್, ನಂಬಿಕೆ ಅಷ್ಟು ಕೊಡ್ಬೋದು ಸರ್. ಯಾವ ವಿಷಯದಲ್ಲಿ ಸರ್? ಎಲ್ಲಾ ವಿಷಯದಲ್ಲೂ ಸರ್. ಡಾಕ್ಯುಮೆಂಟ್ ವಿಷಯದಲ್ಲಿ ಆಗ್ಬೋದು, ಗಾಡಿ ವಿಷಯದಲ್ಲಿ ಆಗ್ಬೋದು, ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ ಸರ್. ಈ ಒಂದು ಕ್ರಿಸ್ಮಸ್ ಹಾಗೂ ಇಯರ್ ಎಂಡ್ ಗೆ ಏನೇನು ಆಫರ್ಸ್ ಬಿಡ್ತಾ ಇದೀರಾ ಸರ್? ಈಗ ವಿಡಿಯೋ ಮಾಡ್ತೀವಿ, ನೋಡಿ ಆಫರ್ಗಳು. ನೀವೇ ಪ್ರೈಸ್ಗಳನ್ನ ನೋಡಿ. ನಿಮ್ಗೆ ಇಂಡಿಕಾ 75,000ಗೆ 9 ಮಾಡಲು ಸಿಂಗಲ್ ಓನರ್ ಇಂಡಿಕಾ ಕೊಟ್ಟಿದ್ವಿ. ಸ್ಯಾಂಟಾಫೆ ಕೊಟ್ಟಿದ್ವಿ. 30 ಲಕ್ಷ ರೂಪಾಯಿ ಗಾಡಿನ ಬರೇ ಒಂದು 3.5 ಲಕ್ಷ ಕೊಟ್ಟಿದ್ವಿ. ಬನ್ನಿ, ಗಾಡಿಗಳು ನೋಡಿ, ಪ್ರೈಸಿಂಗ್ ಕಂಪೇರ್ ಮಾಡ್ಕೊಳ್ಳಿ. ಗಾಡಿಗಳನ್ನ ನೀವು ಹೊರಗಡೆ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಬಂದು ಕೂತ್ಕೊಂಡು ವ್ಯಾಪಾರ ಮಾಡಿ ಮುಗಿಸ್ಕೊಳ್ಳಿ. ಯಾವುದೇ ವ್ಯವಹಾರಗಳಿದ್ರು ಆಫೀಸ್ ಒಳಗಡೆ ಮಾಡ್ಕೊಳ್ಳಿ ಸರ್, ನಿಮ್ಗೆ ಟ್ರಸ್ಟ್ ಇರುತ್ತೆ. ಓಕೆ ಸರ್, ಬನ್ನಿ. ಮತ್ತೆ ನಿಮ್ಮ ಒಂದು ಶೋರೂಮ್ ಅಲ್ಲಿ ಯಾವ ಕಾರ್ಗಳಿದೆ, ಎಲ್ಲ ಕಾರ್ಗಳ ಬಗ್ಗೆ ನೀವು ಡೀಟೇಲ್ಸ್ ಕೊಡಿ, ಮತ್ತೆ ಏನೇನು ಆಫರ್ಸ್ ಇದೆ ಎಲ್ಲ ಒಂದು ಡೀಟೇಲ್ಸ್ ಕೂಡ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸ್ಕೊಡಿ. ಬನ್ನಿ ಸರ್. ಬನ್ನಿ ಸರ್. ಮಾರುತಿ ಓಮ್ನಿ ಸರ್, ಮಾರುತಿ ಓಮ್ನಿ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಬಂದ್ಬಿಟ್ಟು ಬರೀ 40,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 8 ಸೀಟರ್ ವೆಹಿಕಲ್. 3,65,000 ಹೇಳ್ತೀನಿ ಸರ್. 3,40,000 ಕೊಡ್ತೀನಿ. 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಲೋನ್ ಆಗುವಂತದ್ದು ಈ ಗಾಡಿಗೆ? ಹೌದು. ಸರ್, ಇವಾಗ ಬೈ ಚಾನ್ಸ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಬೇರೆ ಆಪ್ಷನ್ಸ್ ಏನಿದೆ? ಚೆನ್ನಾಗಿಲ್ಲ ಅಂದ್ರೆ ಏನು ಆಪ್ಷನ್ಸ್ ಇಲ್ಲ. ಚೆನ್ನಾಗಿ ಸೇಟ್ ಫೈನಾನ್ಸ್ ಮಾಡಬಹುದು. ಅದು ಬೆಂಗಳೂರು ಐಡಿ ಪ್ರೂಫ್ ಮಾತ್ರ. ಸೊ ಬೆಂಗಳೂರು ಅಡ್ರೆಸ್ ಪ್ರೂಫ್ ಇದ್ರೆ ಸೇಟ್ ಫೈನಾನ್ಸ್. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಯಾರಾದ್ರೂ ಒಬ್ರು ಬಿಸ್ನೆಸ್ ಪರ್ಪಸ್ ಗೋಸ್ಕರ ಒಂದು ಓಮ್ನಿ ಏನಾದ್ರು ಹುಡುಕ್ತಾ ಇರೋದು, ಒಂದು ಒಳ್ಳೆ ಆಪ್ಷನ್, ಅದು ಆಫರ್ ಅಲ್ಲಿ ನಡೀತಾ ಇರುವಂತದ್ದು. ಶೋರೂಮ್ ಆದಷ್ಟು ಬೇಗ ವಿಸಿಟ್ ಮಾಡಿ, ಹಾಗೆ ಒಂದು ಒಳ್ಳೆ ಡೀಲ್ ನ ಮಿಸ್ ಮಾಡ್ಕೊಳ್ಳೇಬೇಡಿ ಸರ್. ನೆಕ್ಸ್ಟ್ ಟಾಟಾ ಅವ್ರದ್ದು ನ್ಯಾನೋ. ಸರ್, ನ್ಯಾನೋ 13 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. 85,000 ಕೊಡ್ತೀನಿ ಸರ್. 85,000ಕ್ಕೆ 85,000ಕ್ಕೆ ಅದು ನ್ಯಾನೋ ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಸರ್. 2007 ಮಾಡಲು ಸ್ಕ್ರಾಪ್ ಹಾಕಿದ್ರೆ 50,000 ಕೊಡ್ತಾರೆ ಸರ್. 85,000 ಕೊಡ್ತೀನಿ ಸರ್. 85,000ಕ್ಕೆ ಅದು ಮಹೀಂದ್ರಾ ಇನ್ಸೂರೆನ್ಸ್ ರನ್ನಿಂಗ್ ಇರೋ ಗಾಡಿ. ಎಲ್ಲ ಡಾಕ್ಯುಮೆಂಟ್ಸ್ ಇರೋ ಗಾಡಿ ಜಸ್ಟ್ 85,000. ಖಂಡಿತ ಸರ್. ಎಲ್ಲಿ ಬರ್ಬೇಕು ಸರ್ ಕಸ್ಟಮರ್? ಸರ್, ಇಲ್ಲಿ ಚಿಕ್ಕಬಿದ್ರಕಲ್ ಮೆಟ್ರೋ ಇಂದ ಸ್ವಲ್ಪ ಒಳಗಡೆ ಬಂದ್ರೆ 123 ಕಾರ್ಸ್ ಅಂತ ಬರುತ್ತೆ. ಇಲ್ಲ ಗೂಗಲ್ ಅಲ್ಲೇ 123 ಕಾರ್ಸ್ ತಿಪ್ಪೇನಹಳ್ಳಿ ಅಂತ ಎಕ್ಸಾಕ್ಟ್ ಆಫೀಸ್ ಅನ್ನು ಬರುತ್ತೆ ಸರ್. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನೀವೇನಾದ್ರು ಒಂದು 2 ವೀಲರ್ ಏನಾದ್ರು ತಗೊಳಕ್ಕೆ ಏನಾದ್ರು ಯೋಚನೆ ಮಾಡ್ತಾರೆ, ಅದು ಈ ಒಂದು ಇಯರ್ ಎಂಡ್ ಗೆ ತಗೊಳ್ಬೇಡಿ ಅಂತಾನೆ ಹೇಳ್ತೀನಿ. ಏನಕಂದ್ರೆ 85,000ಕ್ಕೆ ಒಂದು 5 ಸೀಟರ್ ಗಾಡಿ ಬರುವಂತದ್ದು ವಿತ್ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರುವಂತದ್ದು. ಯಾರು ಅದು ಎಸಿ ಗಾಡಿ ಬರ್ತಾ ಇದೆ. ಯಾರು ಕೂಡ ಈ ಒಂದು ಆಫರ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ಆದಷ್ಟು ಎಲ್ಲ ಆಫರ್ಸ್ ಸರ್. ನಾನು ಇನ್ನೂ ಆಫರ್ ತೋರಿಸ್ತೀನಿ, ಬನ್ನಿ, ನೀವೇ ಸುಸ್ತಾಗ್ಬಿಡ್ತೀರಾ. ಓಕೆ, ನೆಕ್ಸ್ಟ್
2008 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇರುವಂತ ಗಾಡಿ, ಇದು 85,000 ಕೊಡ್ತೀನಿ ಸರ್. ಸರ್ 12 ಮಾಡಲು ಚವರ್ಲೆಟ್ ಸ್ಪಾರ್ಕ್ 80,000 ಕೊಡ್ತೀನಿ ಸರ್. 12 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇರುವಂತ ಗಾಡಿ ಸರ್. 4 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಬರೀ 75,000 ಕೊಡ್ತೀನಿ ಸರ್. 11 ಮಾಡಲು ಸರ್ ಬರೀ 1 ಲಕ್ಷ ಕೊಡ್ತೀನಿ. 1 ಲಕ್ಷಕ್ಕೆ ಇನ್ನೊಂದು 11 ಮಾಡಲು ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ. ಹೌದು. ಬನ್ನಿ ಸರ್, ನೆಕ್ಸ್ಟ್ ವರ್ಣ ಸರ್. ವರ್ಣ 1.5 ಲಕ್ಷ ಸರ್. 8 ಮಾಡಲು, ಇದು ಕಸ್ಟಮರ್ ವೆಹಿಕಲ್, ಬರಕ್ ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡೋಣ ಸರ್. ಸ್ಯಾಂಟ್ರೋ 2006 ಮಾಡಲು, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ, ಬರೀ 95,000. ಇದು ಕಸ್ಟಮರ್ ವೆಹಿಕಲ್, 1 ಲಕ್ಷ ಹೇಳ್ತಾರೆ. 2004 ಮಾಡಲು, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ಸೋಣ. ಇದು ಬನ್ನಿ 12 ಮಾಡಲು ಡೀಸೆಲ್ ಗಾಡಿ ಸರ್, ಬರೀ 1,45,000 ರೂಪಾಯಿ. 4 ಫಿಗೋ, 4 ಹೊಸ ಟೈರ್ಸ್ ಇದೆ, AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಪ್ರತಿಯೊಂದು ಇದೆ ಸರ್. ಸರ್ ಇನ್ನೊಂದು ಸ್ಯಾಂಟ್ರೋ ಸರ್, ಇನ್ನೊಂದು 2010 ಮಾಡಲು, ಥರ್ಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಸರ್. ಫ್ರೆಶ್ FC ಮಾಡಿಸ್ಕೊಡ್ತೀನಿ. 1,65,000 ಸರ್. 7 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಕೋಟಿಂಗ್ ಬಂದ್ಬಿಟ್ಟು 140 ಇದೆ. ಫೈನಲ್ ಟು ಫೈನಲ್ 125 ಕೊಡ್ತೀನಿ. 125 ಗೆ ವ್ಯಾಗ್ನರ್ ಸಿಗೋಂತದ್ದು. 7 ಮಾಡಲು ಸಿಂಗಲ್ ಓನರ್. ಕಸ್ಟಮರ್ ಶೋರೂಮ್ ವಿಸಿಟ್ ಮಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತಾ? ಬರಕ್ಲಿ ಸರ್, ಎದುರುಗಡೆ ಬರಕ್ಲಿ. ಬೈ ಚಾನ್ಸ್ ನನ್ನ ಅಕೌಂಟ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊ ಬಂದ್ರ ಅದಕ್ಕೆ 125 ಹೇಳ್ಬಿಟ್ಟಾರ ಸರ್. ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್, ನಿಮ್ಮ ಅಕೌಂಟ್ ಕಡೆಯಿಂದ ಬಂದ್ರೆ. ಓಕೆ, ಟ್ರಾನ್ಸ್ಫರ್ ಫ್ರೀ. ಟ್ರಾನ್ಸ್ಫರ್ ಫ್ರೀ. ನಾನು ಕೇಳಿಸ್ಕೊಂಡಲ್ಲ ವೀಕ್ಷಕರ, ಇದೊಂದು ಒಳ್ಳೆ ಒಂದು ಡೀಲ್ ಅಂತಾನೆ ಹೇಳ್ತೀನಿ. ನೀವೇನಾದ್ರು ನನ್ನ ಅಕೌಂಟ್ ಏನಾದ್ರು ಸಬ್ಸ್ಕ್ರೈಬ್ ಏನಾದ್ರು ಮಾಡ್ಕೊ ಬಂದಿದ್ದೀರಾ ಅಂದ್ರೆ ನಿಮ್ಗೆ ಅದು 1 to 3 ಕಾರ್ಸ್ ಅಲ್ಲಿ ನಿಮ್ಗೆ 0 ಅಮೌಂಟ್ ತಗೊಳ್ಳುವಂತದ್ದು, ಅದು ಟ್ರಾನ್ಸ್ಫರ್ ಗೆ. ಇದೊಂದು ಒಳ್ಳೆ ಡೀಲ್. ಯಾರು ಕೂಡ ಚಾನಲ್ ಗೋಸ್ಕರನೇ ಕೊಡ್ತೀನಿ ಬನ್ನಿ ಸರ್. 9 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, FC ಇನ್ಸೂರೆನ್ಸ್ ರನ್ನಿಂಗ್ ಇರುವಂತ ಗಾಡಿ, ಬರೀ 75,000 ಕೊಡ್ತೀನಿ. ಡೀಸೆಲ್ ಗಾಡಿ. ಪಲ್ಸ್ ಸರ್ 2013 ಮಾಡಲು, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ, 2 ಲಕ್ಷ ಕೊಟ್ಟಿದ್ರೆ 1,85,000 ಕೊಡ್ತೀನಿ ಸರ್. ಡೀಸೆಲ್ ಗಾಡಿ 1,85,000 ಫೈನಲ್ ಆಗುವಂತದ್ದು. ಬಾದಾಮಿ ಅಂತಾನೆ ಹೇಳ್ಬೋದು, ಮಾರುತಿ ಅವ್ರದ್ದು ಆಲ್ಟೋನಾ. ಹೌದು ಸರ್. 2009 ಮಾಡಲು ಸಿಂಗಲ್ ಓನರ್, ಬರೀ 60,000 ಶೋರೂಮ್ ರೆಕಾರ್ಡ್ ಹೊಡೆದ ಗಾಡಿ ಸರ್. ಗಾಡಿ ತೋರಿಸಿ, ಒಂದು ಸ್ಕ್ರಾಚಸ್, ಒಂದು ಡ್ಯಾಮೇಜಸ್ ಏನೂ ಇಲ್ಲ, ಒಂದು ಬೆಸ್ಟ್ ಟಚ್ ಅಪ್ ಆಗಿಲ್ಲ ಗಾಡಿ. ಆ ತರ ಗಾಡಿನ ಬರೀ 1,65,000 ಕೊಡ್ತೀನಿ ಸರ್. K10 ಆಲ್ಟೋಗಿಂತ ನೋಡ್ತೀನಿ ಅಂದ್ರೆ ಆಲ್ಟೋ K10 ಮಾಡಿದ ಗಾಡಿ ಇದು. 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,85,000 ಕೊಡ್ತೀನಿ ಸರ್. 8 ಮಾಡಲು ಸಿಂಗಲ್ ಓನರ್ ಗಾಡಿ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಇದೆರಡು ಪೀಸ್ ಸ್ವಲ್ಪ ಡಲ್ ಇದೆ, ಇದೆರಡು ಪೈಂಟ್ ಮಾಡಿಸ್ತಾ ಇದೀನಿ, ಇವತ್ತು ಬಂದಿರೋ ಗಾಡಿ ಇದು. ಈ ಗಾಡಿನ ಫೈನಲ್ ಟು ಫೈನಲ್ 1,35 ಕೊಡ್ತೀನಿ ಸರ್. 135 ಫೈನಲ್. 135 ಗೆ ಪೈಂಟ್ ಮಾಡಿಸಿ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಓಕೆ ಸರ್. ಸರ್ ಇನ್ನೊಂದು ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ 10 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ಫೈನಲ್ ಟು ಫೈನಲ್ 1.5 ಕೊಡ್ತೀನಿ ಸರ್. ಡ್ಯಾಟ್ಸನ್ ಗೋ 2015 ಮಾಡಲು ಗಾಡಿ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡ್ಬಾರ್ದು, ನಿಮ್ ಚಾನಲ್ ಅವ್ರಿಗೋಸ್ಕರ 1,35,000 ಕೊಡ್ತೀನಿ, ಹೋಗಿ ಸರ್. ಸರ್ ಫಿಯಟ್ ಪಾಲಿಯೋ 2011 ಮಾಡಲು ಗಾಡಿ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಸರ್. ಈ ಗಾಡಿನ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 85,000 ಕೊಡ್ತೀನಿ ಸರ್. 85,000ಕ್ಕೆ ಫಿಯಟ್ ಪಾಲಿಯೋ ಸರ್. ಹೌದು, 11 ಮಾಡಲು ಗಾಡಿ ಸರ್. ಇದು ಡ್ಯಾಟ್ಸನ್ ಗೋ ಕಸ್ಟಮರ್ ವೆಹಿಕಲ್, 2015 ಮಾಡಲು ಸಿಂಗಲ್ ಓನರ್, 7 ಸೀಟರ್ ವೆಹಿಕಲ್ ಸರ್. ಗೋ ಪ್ಲಸ್ 2,60,000 ಹೇಳ್ತಾ ಇದಾರೆ. ಕಸ್ಟಮರ್ ವೆಹಿಕಲ್, ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಡೀಸೆಲ್ ವೇರಿಯಂಟ್ 2011 ಮಾಡಲು, ಥರ್ಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್, ಫೈನಲ್ ಟು ಫೈನಲ್ 2 ಕಾಲು ಕೊಡ್ತೀನಿ ಸರ್. ಸರ್ ಇನ್ನೊಂದು ಮಾರುತಿ ಆಲ್ಟೋ ಸರ್. ಮಾರುತಿ ಆಲ್ಟೋ 2015 ಮಾಡಲು ಸಿಂಗಲ್ ಓನರ್, 2.5 ಹೇಳ್ತೀನಿ, ಫೈನಲ್ 2 ಕಾಲು ಕೊಡ್ತೀನಿ ಸರ್. ಸರ್ ಫಿಗೋ ಇದು ಕಸ್ಟಮರ್ ವೆಹಿಕಲ್ ಇವಾಗ ಬಂದಿರೋದು. ಡೀಟೇಲ್ಸ್ ನಾನು ತಿಳ್ಕೊಂಡು ಹೇಳ್ತೀನಿ, ಕ್ಯಾಟ್ಲಾಗ್ ಅಲ್ಲಿ ಹಾಕ್ತೀನಿ ಸರ್. 16 ಮಾಡಲು, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ, ಪೆಟ್ರೋಲ್ ವೇರಿಯಂಟ್. ಈ ಗಾಡಿನ ಫೈನಲ್ ಟು ಫೈನಲ್ 3,65,000 ಕೊಡ್ತೀನಿ ಸರ್. ಇನೋವಾ ಸರ್ 2007 ಮಾಡಲು, ಇವೆಲ್ಲ ಆಲ್ಮೋಸ್ಟ್ 7 ಸೀಟರ್ಗಳು ತುಂಬಾ ಇದಾವೆ. 2007 ಮಾಡಲು ಇನೋವಾ ಸರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಕಸ್ಟಮರ್ ವೆಹಿಕಲ್ ಸರ್, ಇದು 3.5 ಹೇಳ್ತಾ ಇದಾರೆ, ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಕಸ್ಟಮರ್ ವೆಹಿಕಲ್ ಇದು ಸರ್. ಇದು ಬಂದ್ಬಿಟ್ಟು 2015 ಮಾಡಲು, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಇದು ಕಸ್ಟಮರ್ ವೆಹಿಕಲ್, 5 ಲಕ್ಷ ಹೇಳ್ತಾ ಇದಾರೆ, ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ಸರ್. 485 ಫೈನಲ್ ಬೇಕು ಅಂದಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದು ZA ವೇರಿಯಂಟ್ ಇದು ಸರ್. ಇದು ಬಂದ್ಬಿಟ್ಟು 17 ಮಾಡಲು ಸಿಂಗಲ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ವಿಡಿಯೋ ಆಪ್ಷನ್ ಅಲ್ಲಿ ಇದು, ಮ್ಯಾಗ್ವಿಲ್ BBS ಮ್ಯಾಗ್ ಹಾಕಿದ್ದಾರೆ, ತೋರಿಸಿ ಒಂದ್ಸರಿ. ಈ ಗಾಡಿನ ಬಂದ್ಬಿಟ್ಟು ನಾನು ಫೈನಲ್ ಟು ಫೈನಲ್ 5,10,000 ಕೊಡ್ತೀನಿ ಸರ್. ಫೈನಲ್ ಡೆಡ್ ಲೈನ್ ಪ್ರೈಸ್ ಸರ್. ಇದು ಕಸ್ಟಮರ್ ವೆಹಿಕಲ್, ಇದು ಡೀಟೇಲ್ಸ್ ಗೊತ್ತಿಲ್ಲ, ಹೇಳ್ತೀನಿ ಸರ್. 2013 ಮಾಡಲು, ಸೆಕೆಂಡ್ ಓನರ್, 85 PS ವೇರಿಯಂಟ್ ಸರ್. ಡೆಸ್ಟರ್ ಫೈನಲ್ ಟು ಫೈನಲ್ 3 ಕಾಲು ಹೇಳ್ತೀನಿ, ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಎದುರುಗಡೆ ಬರಕ್ಕೆ ಹೇಳಿ ಸರ್. 85 PS ಗಾಡಿ ಸರ್. 12 ಮಾಡಲು, ಇದು ಡೆಸ್ಟರ್ 110 PS. ಇದು ಫೈನಲ್ ಟು ಫೈನಲ್ 2.5 ಲಕ್ಷ ಕೊಡ್ತೀನಿ ಸರ್. ಚೆನ್ನಾಗಿದೆ ಇದು. ಬನ್ನಿ 7 ಸೀಟರ್ ಕ್ವಾಂಟೋ 12 ಮಾಡಲು, ಬರೀ 1,75,000 ಕೊಡ್ತೀನಿ ಸರ್. ಅದು ಮ್ಯಾಗ್ವಿಲ್ ಗೀಗ್ವಿಲ್ ಎಲ್ಲ ಇರುವಂತ ಗಾಡಿ, ಟಾಪ್ ಎಂಡ್ ವೇರಿಯಂಟ್ ಸರ್. ಸ್ಕಾರ್ಪಿಯೋ 2004 ಮಾಡಲು, ಕಸ್ಟಮರ್ ವೆಹಿಕಲ್, 1,10,000 ಕೊಡ್ತೀನಿ ಸರ್. 1,10,000 ಸ್ಕಾರ್ಪಿಯೋ
ಗುಜರಾತ್ ಹಾಕಿದ್ರೆ 60-70 ಸಾವಿರ ಬರ್ತದೆ. 1,10,000 ಕೊಡ್ತೀನಿ ಸರ್. 13 ಮಾಡಲು ಇದು ಲೋನ್ ಆಗುತ್ತೆ ಗಾಡಿ. 2.5 ಬೇಕು ಅಂತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ, ಎದುರುಗಡೆ ಬರಕ್ ಹೇಳಿ ಸರ್. ಇದು 1,60,000 ಹೇಳ್ತಾರೆ ಕಸ್ಟಮರ್ ವೆಹಿಕಲ್. ಇದನ್ನು 1.5 ಫೈನಲ್ ಮಾಡಿಸ್ಕೊಡ್ತೀನಿ. 2005 ಮಾಡಲು ಸರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದು ಸರ್. ಮಹೀಂದ್ರ XUV ಸರ್ 2012 ಮಾಡಲು W8 ವೇರಿಯಂಟ್ XUV 500 ಬರೀ 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ W8 ಬರುತ್ತಾ ಸರ್? ಖಂಡಿತ ಸರ್, ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಸೊ ಕೇಳಿಸ್ಕೊಂಡಲ್ಲ ಗೆಳೆಯರೆ, ಇದೊಂದು ಒಳ್ಳೆ ಆಫರ್ ಅಂತ ಹೇಳ್ತೀನಿ. ನೀವೇನಾರು ನಾನು ಪರ್ಸನಲಿ ಕೇಳ್ತೀರಾ ಅಂದ್ರೆ ಮಾರ್ಕೆಟ್ ಅಲ್ಲಿ ಗಾಡಿ 5 ಲಕ್ಷ ಕಮ್ಮಿ ಯಾರು ಕೊಡಲ್ಲ ಅಂತಾನೆ ಹೇಳ್ತೀನಿ. 3.5 ಲಕ್ಷ ಅಂದಿದ ತಕ್ಷಣ ನಿಮ್ ತಲೆಗೆ ಒಂದು ಯೋಚನೆ ಬರುತ್ತೆ, ಯಾರೋ ಸ್ಕ್ರಾಪ್ ಗಾಡಿ ಅಂತ ಏನಾದ್ರು ನೀವು ಯೋಚನೆ ಮಾಡ್ತಾರೆ. ಖಂಡಿತವಾಗ್ಲೂ ನಿಮ್ ಮೈಂಡ್ ಇಂದ ಆ ಥಾಟ್ ನ ರಿಮೂವ್ ಮಾಡೇ ಬಿಡಿ. ಏನ್ಕಂದ್ರೆ ನೀವು ಈ ಗಾಡಿನ ಎತ್ಕೊಂಡೋಗಿ ಶೋರೂಮ್ ಅಲ್ಲಿ ಕೂಡ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಬಂದು ಈ ಗಾಡಿನ ತಗೊಳ್ಳಿ 350ಗೆ ಅಂತಾನೆ ಹೇಳ್ತೀನಿ. ಇದೊಂದು ಒಳ್ಳೆ ಗಾಡಿ ಅಂತಲ್ಲ, ಯಾವುದೇ ಗಾಡಿಗಳಾದ್ರೂ ಪರವಾಗಿಲ್ಲ, ಅವ್ರಿಗೆ ಲೋಕಲ್ ಮೆಕ್ಯಾನಿಕ್ ಗೊತ್ತಿರೋ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೋಬಹುದು. ಇಲ್ಲ ಅವರೇ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡ್ ಬರ್ತೀವಿ ಅಂದ್ರೆ ಆಪ್ಷನ್ ಕೊಡ್ತೀವಿ ನಾವು. ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಗಾಡಿನ ಬೈ ಮಾಡಬಹುದು. ಓಕೆ ಸರ್. ಸುಮ್ಮನೆ ಇಲ್ದಾರ ಕಮೆಂಟ್ ಗಳೆಲ್ಲ ದಯವಿಟ್ಟು ಹಾಕ್ಬೇಡಿ. ನೀವು ಬಂದ್ ಗಾಡಿ ಚೆಕ್ ಮಾಡಿಸ್ಕೊಂಡು ಗಾಡಿ ತಗೊಳ್ಳಿ. ಹೌದು ಸ್ನೇಹಿತರೆ, ನನ್ನ ರಿಕ್ವೆಸ್ಟ್ ಕೂಡ ಅದೇನೆ. ಖಂಡಿತವಾಗ್ಲೂ ಶೋರೂಮ್ ನ ವಿಸಿಟ್ ಮಾಡಿ, ಹಾಗೆ ಗಾಡಿ ಕಂಡೀಷನ್ ನ ಚೆಕ್ ಮಾಡಿ. ಗಾಡಿ ಕಂಡೀಷನ್ ಚೆಕ್ ಮಾಡಾದ್ಮೇಲೆ ಸಿನ್ಸ್ ನಿಮ್ಗೆ ಏನಾದ್ರು ಅದೇ ಫೀಲ್ ಇತ್ತು ಅಂದ್ರೆ ಆವಾಗ ಕಮೆಂಟ್ ಹಾಕಿ ಅಂತಾನೆ ಹೇಳ್ತೀನಿ ಸರ್. ನೆಕ್ಸ್ಟ್ ಸರ್ 17 ಮಾಡಲು ಕಸ್ಟಮರ್ ವೇರಿಯಂಟ್. ಇದು ಕಸ್ಟಮರ್ ವೆಹಿಕಲ್. ಇದು 4.5 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. T8 W ಟಾಪ್ ಎಂಡ್ ಇದು ಸರ್. 2021 ಮಾಡಲು ಟ್ರೈಬರ್ 5.5 ಹೇಳ್ತೀನಿ ಸರ್. ಫೈನಲ್ ಟು ಫೈನಲ್ 5.20 ಕೊಡ್ತೀನಿ. 5.20 ಲೋನ್ ಆಯ್ತದೆ ಸರ್. 100% ಲೋನ್ ಆಗುತ್ತೆ. ಕಸ್ಟಮರ್ ಬರೀ ಕೈಯಲ್ಲಿ ಆಟೋಲ್ ಬಂದ್ಬಿಟ್ಟು ಕಾರ್ ಎತ್ಕೊಂಡು ಹೋಗ್ಬೋದು. ಹೌದು. ಓಕೆ ಸರ್. 2021 ಮಾಡಲು. ಇನ್ನು 2010 ಮಾಡಲು ಸಿಂಗಲ್ ಓನರ್. ಫೈನಲ್ ಟು ಫೈನಲ್ 1.5 ಕೊಡ್ತೀನಿ ಸರ್. 1.5 ಡೀಸೆಲ್ ವೇರಿಯಂಟ್, ಸಿಂಗಲ್ ವೇರಿಯಂಟ್. ಓಕೆ ಸರ್. ಸರ್ 14 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, ಸ್ಪೋರ್ಟ್ಸ್. ಇದು ಅಷ್ಟೇ ಸರ್. ಫೈನಲ್ ಟು ಫೈನಲ್ 3.45 ಕೊಡ್ತೀನಿ ಸರ್. 3.45ಕ್ಕೆ i20 ಸರ್. ಹೌದು, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರೋಂತ. ಖಂಡಿತ ಸರ್. ಇದು ಬಂದ್ಬಿಟ್ಟು 2017 ಮಾಡಲು ಸಿಂಗಲ್ ಓನರ್ ಸರ್. 5 ಲಕ್ಷ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಓಕೆ ಸರ್. ಸರ್ ಕ್ವಿಡ್ 21 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಎರಡರಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ಚಾಯ್ಸ್ ಮಾಡ್ಕೊಂಡ್ಬಂದು ಪ್ರೈಸ್ ಸಮೇತ 3,85,000 ಹೇಳ್ತೀವಿ. 3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಎದುರುಗಡೆ ಬರಕ್ ಹೇಳಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. 100% ಲೋನ್ ಆಗುತ್ತೆ ಸರ್. 100% 3.5 ಆಗುತ್ತೆ ಸರ್. 100 ಅಂತ ಹೇಳಕ್ಕಲ್ಲ, ಒಂದು 99%, 95% ಆಗುತ್ತೆ. ಸೊ ಸ್ನೇಹಿತರೆ, ನೀವೇನಾದ್ರೂ ಒಂದು ಟೂ ವೀಲರ್ ಮೇಂಟೆನೆನ್ಸ್ ಬಜೆಟ್ ಅಲ್ಲಿ ಏನಾದ್ರು ಕಾರ್ ನೋಡ್ತಾ ಇರೋದು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು 2 ಕ್ವಿಡ್ ನಮ್ಮ ಮುಂದೆ ಆಪ್ಷನ್ ಇರುವಂತದ್ದು. ಸೊ ಈ ಗಾಡಿ ಒಂದು ಬಾಡಿ ಲೈನ್ ಅಬ್ಸರ್ವ್ ಮಾಡಿ ಎಷ್ಟು ಕ್ಲೀನ್ ಆಗಿ ನಮ್ ಕಸ್ಟಮರ್ ಮೇಂಟೈನ್ ಮಾಡಿರ್ತಾರೆ ಅಂತ. ಈ ಗಾಡಿ ಮೇಲೆ ನಿಮ್ಗೆ ಯಾವ್ದೇ ರೀತಿಯಾದ ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ, ಒಂದು ಡೆಂಟ್ ಆಗ್ಲಿ ನಿಮಗೆ ನೋಡಕ್ಕೆ ಸಿಗಲ್ಲ. ಅಷ್ಟು ಕ್ಲೀನ್ ಆಗಿ ಬಾಡಿ ಲೈನ್ ನಮ್ ಕಸ್ಟಮರ್ ಮೇಂಟೈನ್ ಮಾಡಿರ್ತಾರೆ. ಹಾಗೆ ಟೈರ್ ಪ್ರೊಫೈಲ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು. 2 ಗಾಡಿಲೂ ಕೂಡ ನಿಮ್ಗೆ 80 to 90% ಟೈರ್ ಬರುವಂತದ್ದು. ಸೊ ಈ 2 ಗಾಡಿ ಕೂಡ ನಿಮ್ಗೆ 99% ಲೋನ್ ಆಗುವಂತದ್ದು. ಹಾಗೆ 1% ಜಸ್ಟ್ 1% ನೀವು ಡೌನ್ ಪೇಮೆಂಟ್ ಮಾಡಿದ್ರೆ 20,000 ಡೌನ್ ಪೇಮೆಂಟ್ ಮಾಡಿದ್ರೆ 2 ಯಾವ ಗಾಡಿ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ಸರ್. ಲೋನ್ ಮಾಡಿಸ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಟಿಯಾಗೋ ಸರ್. ಇದು ನೀವು 99% 101% ಲೋನ್ ಮಾಡ್ಕೊಡ್ತೀನಿ. 2018 ಮಾಡಲು ಸಿಂಗಲ್ ಓನರ್, 3.5 ಲಕ್ಷ ಲೋನ್ ಆಗುತ್ತೆ ಸರ್. 3.20 ಕೊಡ್ತೀವಿ ಸರ್. ಪೆಟ್ರೋಲ್ ವಿತ್ CNG ವೆಹಿಕಲ್. ಓಕೆ ಸರ್. ಸರ್ 15 ಮಾಡಲು ಸಿಂಗಲ್ ಓನರ್ ಎಕ್ಸೆಂಟ್ 4 ಲಕ್ಷ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಕಸ್ಟಮರ್ ವೆಹಿಕಲ್ ಇದು ಸರ್. 15 ಮಾಡಲು ಸಿಂಗಲ್ ಓನರ್, ಸ್ವಿಫ್ಟ್ ಡಿಸೈರ್ 60,000 ಶೋರೂಮ್ ರೆಕಾರ್ಡ್ ಸರ್ ಗಾಡಿ ಹೊಡಿರೋದು. ಈ ಗಾಡಿ ಬಂದ್ಬಿಟ್ಟು ನಾನು 4,65,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ ಫೈನಲ್ ಟು ಫೈನಲ್ 4.20 ಕೊಡ್ತೀನಿ ಸರ್. ಸರ್ 16 ಮಾಡಲು ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಕಸ್ಟಮರ್ದು ಅವರು 485 ಹೇಳ್ತಾ ಇದ್ರೆ ಒಂದು 450 ಬಿಡ್ಬೋದು ಅನ್ಕೊಂಡಿದೀನಿ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಡೀಸೆಲ್ ವೇರಿಯಂಟ್ 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದಕ್ಕೆ ಒಂದು 3.5 ಇಂದ 4 ಲಕ್ಷ ಲೋನ್ ಆಗುತ್ತೆ. 4.25 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ 4 ಲಕ್ಷ ಕೊಡ್ತೀನಿ ಸರ್. ಸರ್ ಹೋಂಡಾ ಬ್ರಿಯೋ 13 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಗಾಡಿಗೆ ಲೋನ್ ಸಮೇತ ಆಗುತ್ತೆ. ಫೈನಲ್ ಟು ಫೈನಲ್ 1,65,000 ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಈ ಗಾಡಿನ ಫೈನಲ್ ಟು ಫೈನಲ್ 1.20 ಕೊಡ್ತೀನಿ ಸರ್. ಇನ್ನೊಂದು ಶಿಫ್ಟ್ ZA ವೇರಿಯಂಟ್ ಸರ್, ಡಿಸೈರ್. ಈ ಗಾಡಿನ ಬಂದ್ಬಿಟ್ಟು 2,35,000 2.25 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ನನ್ನ ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲಾ ಒಂದು ಕನ್ನಡ ಜನತೆಗೆ ನನ್ನ ನಮನಗಳನ್ನ ಅರ್ಪಿಸುತ್ತಾ ಈ ಒಂದು ವಿಡಿಯೋನ ಹೆಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.